ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಕ್ಲೀನ್ ಚೀಟ್, ವಿಪಕ್ಷಗಳ ಟೀಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಖುರ್ಚಿಗಾಗಿ ಫೈಟ್, ಡಿಕೆಶಿ ರಾಜಣ್ಣ ಮಾತಿನ ಸಮರ, ಬಿಜೆಪಿಯೊಳಗೆ ನಿಲ್ಲದ ಬಣ ಬಡಿದಾಟ, ಮತ್ತೆ ಭಿನ್ನರ ಸಭೆ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ನೂತನ ಮಹಿಳಾ ಸಿಎಂ ನೇಮಕ ಆಗಿದ್ದು, ಬಿಜೆಪಿ 27 ವರ್ಷಗಳ ನಂತರ ಸರ್ಕಾರವನ್ನು ರಚನೆ ಮಾಡಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷಗಳು ಪ್ರಬಲ ಹೋರಾಟ ನಡೆಸಿದ್ದ ಸಿದ್ದರಾಮಯ್ಯ ಅವರಿಗೆ ಭ್ರಷ್ಟಾಚಾರದ ಆರೋಪವನ್ನು ತಂದಿದ್ದ ಮೂಡಾ ಪ್ರಕರಣದಲ್ಲಿ ಕೋರ್ಟ್ ನಿರ್ದೇಶನದ ಮೇರೆಗೆ ತನಿಖೆ ನಡೆಸಿದ ಲೋಕಾಯುಕ್ತ ಸಿದ್ದರಾಮಯ್ಯ ಸೇರಿ ಪ್ರಕರಣದ 4ವರಿಗೆ ಕ್ಲೀನ್ ಚೀಟ್ ನೀಡಿದೆ. ಪ್ರಕರಣದ ಆರೋಪಿಗಳಾದ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ, ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂಮಿಯ ಮಾಲೀಕ ದೇವರಾಜು ಅಕ್ರಮ ಎಸಗಿದ್ದಕ್ಕೆ ಸೂಕ್ತ ಪುರಾವೆಗಳಿಲ್ಲ ಅಂತ ಲೋಕಾಯುಕ್ತ ತನಿಖೆಯಲ್ಲಿ ಕಂಡುಕೊಂಡಿದೆ. ಈ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿರುವ ಲೋಕಾಯುಕ್ತ ಪ್ರಕರಣದಲ್ಲಿ ದೂರುದಾರರು ಪ್ರಸ್ತಾಪಿಸಿರುವ ಆರೋಪಗಳಿಗೆ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ತಿಳಿಸಿದೆ. ಒಟ್ಟು 27 ಸಂಪುಟಗಳಲ್ಲಿ ವರದಿಯನ್ನ ಸಲ್ಲಿಸಿದ್ದು 11,200 ಪುಟಗಳ ವರದಿ ಇದಾಗಿದೆ. 50 ಮಂದಿಯ ಹೇಳಿಕೆಯನ್ನ ವರದಿಯಲ್ಲಿ ದಾಖಲು ಮಾಡಲಾಗಿದೆ. ವರದಿ ಸ್ವೀಕಾರ ಮಾಡಿರುವ ನ್ಯಾಯಾಲಯ ವಿಚಾರಣೆಯನ್ನ ಇದೇ 24ಕ್ಕೆ ಮುಂದೂಡಿದೆ. ಅಂತಿಮ ವರದಿ ಸಲ್ಲಿಕೆಗೂ ಮುನ್ನ ಲೋಕಾಯುಕ್ತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಆಕ್ಷೇಪಣೆ ಸಲ್ಲಿಸೋಕು ಕೂಡ ನೋಟಿಸ್ ಅನ್ನ ಕಳಿಸಿದೆ. ಇದ್ರ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಿದ್ದರಾಮಯ್ಯ ಅವರಿಗೆ ಶಿಕ್ಷೆ ಕೊಡಿಸೇ ಸಿದ್ಧ ಅಂತ ಸವಾಲ್ ಹಾಕಿದ್ದಾರೆ. ಇತ್ತ ಬಿಜೆಪಿ ಮತ್ತು ಜೆಡಿಎಸ್ ಇದು ನಿರೀಕ್ಷಿತ, ಲೋಕಾಯುಕ್ತ ಹೀಗೆ ಮಾಡುತ್ತೆ ಅಂತಾನೆ ಸಿಬಿಐ ತನಿಖೆಗೆ ಕೋರಿದ್ದು, ಲೋಕಾಯುಕ್ತ ಕಚೇರಿಗೆ ಸಿಎಂ ಕುಟುಂಬದವರು ರಾತ್ರಿಯೆಲ್ಲ ಭೇಟಿ ಕೊಡ್ತಾ ಇದ್ರು ಅಂತ ಹೇಳಿವೆ. ಒತ್ತಡದಲ್ಲಿ ಈ ವರದಿ ಸಿದ್ಧವಾಗಿದೆ ಅಂತ ವಿಪಕ್ಷಗಳು ಪ್ರತಿಕ್ರಿಯಿಸಿವೆ. ಇತ್ತ ಕಾಂಗ್ರೆಸ್ ನಾಯಕರು ಇದು ಸತ್ಯಕ್ಕೆ ಸಿಕ್ಕ ಜಯ, ನಾವು ಮೊದಲಿಂದ ಇದನ್ನೇ ಹೇಳಿದ್ದು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ವಿಪಕ್ಷಗಳ ದಾಳಿಯಿಂದ ಮಾತ್ರ ಅಲ್ಲ, ಸ್ವಪಕ್ಷದವರ ಕುರ್ಚಿ ಕಸಿಯುವ ಪ್ರಕ್ರಿಯೆಗೂ ಸದ್ಯಕ್ಕೆ ಇದರಿಂದ ಬ್ರೇಕ್ ಬಿದ್ದಿದೆ. ಈ ನಡುವೆ ಆಯಾ ಸರ್ಕಾರಗಳ ವ್ಯಾಪ್ತಿಯಲ್ಲಿರುವ ಹೆಸರಿಗೆ ಸ್ವತಂತ್ರ ಸ್ವಾಯತ್ತ ಸಂಸ್ಥೆಗಳು ಅಂತ ಕರೆಸಿಕೊಳ್ಳೋ ತನಿಖಾ ಸಂಸ್ಥೆಗಳ ವಿಶ್ವಾಸಾರ್ಹತೆ ತೀರಾ ಕೆಳಮಟ್ಟಕ್ಕಿಳಿದಿದೆ. ಕೇಂದ್ರದಲ್ಲಿ ಸಿಬಿಐ, ಇಡಿ, ಐಟಿ, ಚುನಾವಣಾ ಆಯೋಗ, ರಾಜ್ಯದಲ್ಲಿ ಲೋಕಾಯುಕ್ತ ಎಲ್ಲವೂ ಆಳುವವರ ಅಣತಿಗೆ ತಕ್ಕಂತೆ, ಅವರ ಮರ್ಜಿಗೆ ತಕ್ಕಂತೆ ನಡೆದುಕೊಳ್ತಿವೆ ಅನ್ನೋ ವ್ಯಾಪಕ ಟೀಕೆಗೆ ಎಂದಿಗಿಂತಲೂ ಹೆಚ್ಚು ಇಂದು ಗುರಿಯಾಗಿವೆ. ಸರ್ಕಾರದ ಮುಖ್ಯ ಹುದ್ದೆಯಲ್ಲಿರುವ ಯಾರ ಮೇಲೆ ಆರೋಪ ಬಂದರೂ ಬಹುತೇಕ ಸಂದರ್ಭಗಳಲ್ಲಿ ಕ್ಲೀನ್ ಚೀಟ್ ಸಿಕ್ಕಿದ್ದೇ ಹೆಚ್ಚು. ಈಗ ಬಿ ರಿಪೋರ್ಟ್ ಕುರಿತು ಸ್ನೇಹಮಯಿ ಅವರು ಆಕ್ಷೇಪಣೆ ಸಲ್ಲಿಸಿದ್ರೆ ಕೋರ್ಟ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮುಂದೆ ಕಾನೂನು ಹೋರಾಟವಂತೂ ಇದ್ದೇ ಇರುತ್ತೆ. ಸದ್ಯಕ್ಕೆ ಸಮಯ ಕಳೆಯುವ ಕಾಲಹರಣವಂತೂ ಆಗ್ಲಿದೆ. ಹೈಕೋರ್ಟ್ ಸಿಬಿಐ ತನಿಖೆಯ ಅರ್ಜಿಯನ್ನು ವಜಾ ಮಾಡಿರೋದ್ರಿಂದ ಸದ್ಯಕ್ಕೆ ಸಿದ್ದರಾಮಯ್ಯನವರು ಸುರಕ್ಷಿತ. ಇನ್ನು ರಾಜಕೀಯವಾಗಿ ಇದೇ ಪ್ರಕರಣದ ಕಾರಣಕ್ಕೆ ತಮ್ಮ ಕುರ್ಚಿಗೆ ಬರಬಹುದಾಗಿದ್ದ ಕಂಟಕದಿಂದಲೂ ಸಿದ್ದರಾಮಯ್ಯನವರು ಪಾರಾಗಿದ್ದಾರೆ. ಸ್ವಪಕ್ಷೀಯರ ಕುರ್ಚಿಗಾಗಿನ ಕಿತ್ತಾಟ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದ ಸನ್ನಿವೇಶ ಎದುರಾದ್ರೆ ಅನ್ನೋ ಪ್ರಶ್ನೆಯೊಂದಿಗೆ ಆ ಹುದ್ದೆಗೆ ಇರೋಕೆ ಬಯಸಿದ್ದ ನಾಯಕರ ಪ್ರಯತ್ನಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನು ವಿಪಕ್ಷಗಳಿಗೆ ಸರ್ಕಾರ ಮತ್ತು ಸಿದ್ದರಾಮಯ್ಯ ವಿರುದ್ಧ ಇದ್ದಂತ ಬಹುದೊಡ್ಡ ಅಸ್ತ್ರವೊಂದು ಮೊನಚು ಕಳೆದುಕೊಂಡಿದೆ. ಸಿಬಿಐ ತನಿಖೆಗೆ ಹೈಕೋರ್ಟ್ ನಿರಾಕರಿಸಿದ್ದು, ಈಗ ಲೋಕಾಯುಕ್ತದ ಕ್ಲೀನ್ ಚೀಟ್ ವಿಪಕ್ಷಗಳ ಹೋರಾಟಕ್ಕೂ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನ ತಂದಿದೆ. ಆದರೆ ಮೂಡಾದಲ್ಲಿ ನಡೆದಿರುವುದು ಬೃಹತ್ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರ್ಬಳಕೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಲೇಬೇಕಿದೆ. ಒಟ್ಟು ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಯಾರೂ ಅಲ್ಲಗಳೆಯಲಾರರು. ತೀರ್ಮಾನ ಆಗ್ಬೇಕಾಗಿರೋದು ಅದರಲ್ಲಿ ಅಧಿಕಾರಿಗಳ ಪಾಲಿಷ್ಟು, ರಾಜಕೀಯ ನಾಯಕರ ಪಾಲಿಷ್ಟು, ಯಾವ ಪಕ್ಷ ಯಾವ ನಾಯಕರು ಎಷ್ಟು ಲಾಭವನ್ನ ಮಾಡಿಕೊಂಡಿದ್ದಾರೆ ಅನ್ನೋದು. ಏಕಸದಸ್ಯ ಆಯೋಗವು ತನ್ನ ವರದಿಯನ್ನ ಸಲ್ಲಿಸಬೇಕಿದೆ. ಇತ್ತ ಲೋಕಾಯುಕ್ತವು ಪ್ರಕರಣವನ್ನ ಬಾಕಿ ಉಳಿಸಿಕೊಂಡಿದೆ. ಅಂತಿಮವಾಗಿ ಈ ಮಾಹಿತಿಗಳು ಹೊರಬರತ್ತಾ ಅಥವಾ ಎಲ್ಲವೂ ಅಲ್ಲಲ್ಲಿಗೆ ಮುಚ್ಚೋಗತ್ತಾ ಅನ್ನೋದಷ್ಟೇ ಈಗಿರೋ ಪ್ರಶ್ನೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಒಳಗಿನ ಕುರ್ಚಿ ಕದನ ಇನ್ನೂ ನಿಂತಿಲ್ಲ. ಸತೀಶ್ ಜಾರಕಿಹೊಳಿ, ರಾಜಣ್ಣ ದೆಹಲಿ ಭೇಟಿ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆ ಮಾತಾಡಿದ್ದಾರೆ. ದೆಹಲಿಯಿಂದ ಬಂದ ನಂತರ ರಾಜಣ್ಣ ಅವರು ತಣ್ಣಗಾಗಬಹುದು ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಆದರೆ ಆ ನಿರೀಕ್ಷೆಯನ್ನ ಸುಳ್ಳಾಗಿಸಿ ಡಿಕೆ ಶಿವಕುಮಾರ್ ವಿರುದ್ಧ ನೇರವಾಗಿ ಮತ್ತಷ್ಟು ಮುಗಿಬಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತಮಗ್ ಕೊಟ್ರೆ ಮಂತ್ರಿಗಿರಿ ಬಿಡೋಕು ಸಿದ್ಧ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಕೂಡ ರಾಜಣ್ಣ ವಿರುದ್ಧ ಹೇಳಿಕೆ ಕೊಟ್ರು. ಎಲ್ಲದಕ್ಕೂ ಮುಖ್ಯಮಂತ್ರಿಗಳ ಹೆಸರನ್ನ ದುರ್ಬಳಕೆ ಮಾಡೋದನ್ನ ಬಿಡಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರೆ, ಹೈಕಮಾಂಡ್ ಹೆಸರನ್ನ ದುರ್ಬಳಕೆ ಮಾಡೋದನ್ನ ಡಿಕೆ ಶಿವಕುಮಾರ್ ಮೊದಲು ಬಿಡ್ಲಿ ಅಂತ ಹೇಳಿದ್ರು. ಸದಾಶಿವನಗರದಲ್ಲಿ ಎಷ್ಟು ಮನೆ ಕಟ್ಟಿದ್ದಾರೆ ಅಂತಾನು ಡಿಕೆ ಸಂಪತ್ತಿನ ಬಗ್ಗೆ ರಾಜಣ್ಣ ಪ್ರಶ್ನೆ ಎತ್ತಿದ್ರು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಿದಂತ ಮುಖ್ಯಮಂತ್ರಿಗಳು, ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಅವರವರ ಅಭಿಪ್ರಾಯವನ್ನ ಹೇಳ್ತಿದ್ದಾರೆ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಪ್ರತಿಕ್ರಿಯಿಸಿದ್ರು.
ಕರ್ನಾಟಕದ ಕಾಂಗ್ರೆಸ್ ಶಕ್ತಿಯಾಗಿರುವ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಮುಖ್ಯ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ. ಯಾರನ್ನೇ ಗುರಿಯಾಗಿಸಿದ್ರೂ ಸರ್ಕಾರದ ಸ್ಥಿರತೆಗೆ ಕುತ್ತು ಬರಲಿದ್ದು ಅದರ ನೇರ ಲಾಭ ಬಿಜೆಪಿಗೆ ಆಗತ್ತೆ. ಆ ಕಾರಣಕ್ಕೆ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆಯನ್ನ ಇರಿಸ್ತಾ ಇದೆ. ಇತ್ತ ಶೋಷಿತ ಸಮುದಾಯದ ಸಮಾವೇಶದ ಬೇಡಿಕೆಯನ್ನು ತಿರಸ್ಕರಿಸಲಾಗದ ಸ್ಥಿತಿಯಲ್ಲಿ ಪಕ್ಷವಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಅಗತ್ಯವೂ ಇದೆ. ಆದರೆ ಡಿಕೆಗೆ ಸಿಎಂ ಸ್ಥಾನ ಕೊಡಲಾಗದ ಸ್ಥಿತಿ ಕೂಡ ಹೈಕಮಾಂಡ್ಗಿದೆ. ಹಿಂದುಳಿದ ಮತ್ತು ದಲಿತ ನಾಯಕರು ಡಿಕೆ ವಿರುದ್ಧವಾಗಿ ನಿಂತಿರುವುದು ಮತ್ತಷ್ಟು ತಲೆಬೇನೆ ಹೆಚ್ಚಿಸಿದೆ. ಅದಕ್ಕಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಿರಿಯ ನಾಯಕರು ತ್ಯಾಗದ ಬಗ್ಗೆ ಮಾತಾಡ್ತಿರೋದು. ಈಗ ಸಿದ್ದರಾಮಯ್ಯನವರೇ ಎಲ್ಲದಕ್ಕೂ ಮನ್ಸು ಮಾಡಬೇಕು. ಅವರೇ ತಮ್ಮ ಸ್ವ ಇಚ್ಛೆಯಿಂದ ಹುದ್ದೆಯನ್ನ ಬಿಟ್ಕೊಟ್ರೆ ಆಗ ಪಕ್ಷ, ಡಿಕೆ, ಸರ್ಕಾರ ಎಲ್ಲದಕ್ಕೂ ಉತ್ತಮ. ಅವರ ಇಚ್ಛೆ ಇಲ್ಲದೆ ಒಂದು ವೇಳೆ ಏನಾದ್ರೂ ಬಲವಂತದ ಹಾದಿ ಅಥವಾ ಒತ್ತಡವನ್ನ ತಂದ್ರೆ ಕಾಂಗ್ರೆಸ್ ಸರ್ಕಾರ ಪತನವಾದ್ರೂ ಕೂಡ ಅಚ್ಚರಿ ಇಲ್ಲ. ಇವಿಷ್ಟು ಕಾಂಗ್ರೆಸ್ ಮನೆಯೊಳಗಿನ ಬೆಳವಣಿಗೆ ಆದ್ರೆ ಅತ್ತ ಬಿಜೆಪಿ ಮನೆಯೊಳಗಿನ ಬಾಗಿಲುಗಳು ಮುಚ್ತಾನೆ ಇಲ್ಲ. ಮತ್ತೆ ಹೊಸ ಬಾಗಿಲುಗಳು ತೆರೆದುಕೊಳ್ತಾನೆ ಇವೆ. ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ನೀಡಿದ್ದ 2ನೇ ನೋಟಿಸ್ಗೆ ಯತ್ನಾಳ್ ಉತ್ತರಿಸಿದ್ದು ವಿಜೇಂದ್ರ ಮೇಲೆ ಆರೋಪಗಳ ಪಟ್ಟಿಯನ್ನೇ ಮಾಡಿದ್ದಾರೆ. ಇಷ್ಟಾದ ಮೇಲೂ ಸುಮ್ಮನಾಗದ ಯತ್ನಾಳ್ ಮತ್ತೆ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ಮಾತ್ರವಲ್ಲ, ಭಿನ್ನರ ಬಣದ ಮತ್ತೊಂದು ಸಭೆ ಕೂಡ ನಡೆದಿದೆ. ಸಭೆ ನಂತರ ಮಾಧ್ಯಮದವರ ಮೇಲೇನೆ ಯತ್ನಾಳ್ ಗರಂ ಆಗಿದ್ದಾರೆ. ನೀವು ಕೂಡ ವಿಜೇಂದ್ರ ಅವರನ್ನೇ ಬೆಂಬಲಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಗಾಯಗೊಂಡ ಹುಲಿಯಂತಾಗಿರುವ ಯತ್ನಾಳ್ ಅಂದುಕೊಂಡಿದ್ದ ಆಗಿಲ್ಲ. ವಿಜೇಂದ್ರ ಕೈ ಮೇಲಾಗ್ತಿದೆ, ತಂಬಾಣ ತಮಗೇ ತಿರುಗುಬಾಣ ಆಗ್ತಿದೆ, ಎಲ್ಲಿಂದಲೂ ಬೆಂಬಲ ಸಿಗ್ತಿಲ್ಲ. ಬಣ ದೊಡ್ಡದಾದ್ರೂ ಕೂಡ ಸಂಖ್ಯೆ ಹೆಚ್ಚಾಗ್ತಿದ್ರು ಹೈಕಮಾಂಡ್ನಿಂದ ಸಿಗಬೇಕಾದ ಮತ್ತು ನಿರೀಕ್ಷಿಸಿದ ಮರ್ಯಾದೆ ಸಿಗ್ತಿಲ್ಲ ಅನ್ನೋದು ಯತ್ನಾಳ್ ಅವರನ್ನ ಕಾಡ್ತಾ ಇರುವಂತಿದೆ. ಇದೆಲ್ಲದರ ನಡುವೆ ವಿಜೇಂದ್ರ ಅವರು ಶಾಂತವಾಗಿಯೇ ಗೆಲುವಿನ ನಗೆ ಬೀರ್ತಿದ್ದಾರೆ. ಅವರು ಹಿರಿಯರಿದ್ದಾರೆ. ಅವರ ಆರೋಪಗಳನ್ನೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕೂ ಒಟ್ಟಿಗೆ ಉತ್ತರ ಕೊಡ್ತೀನಿ. ಪಕ್ಷದ ರಾಜ್ಯಾಧ್ಯಕ್ಷ ನಾನೀಗ. ಪಕ್ಷ ಸಂಘಟನೆ ನನಗೆ ಬಹಳ ಮುಖ್ಯ ಅನ್ನೋ ಮೂಲಕ ನಿಮ್ಮ ಕೆಲಸವಿಲ್ಲದ ಕೆಲಸಕ್ಕೆ ಉತ್ತರ ಕೊಡಲಾರೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಸದ್ಯದ ಸ್ಥಿತಿಯಲ್ಲಿ ವಿಜೇಂದ್ರ ಪರ ಗಟ್ಟಿಯಾಗಿ ನಿಂತಂತಿದೆ. ಯತ್ನಾಳ್ ಹೆಗಲ ಮೇಲೆ ಬಂದೂಕಿಟ್ಟವರು ಸುಮ್ಮನಿದ್ದಾರೆ. ಆದ್ರೆ ಈಗ ನಿಮ್ಮ ನಾಯಕತ್ವವನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಿರಂಗವಾಗಿ ಸಮರ ಸಾರಿರೋ ಯತ್ನಾಳ್, ರಮೇಶ್ ಜಾರಕಿಹೊಳಿ ತರದ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇಷ್ಟು ರಾಜ್ಯದಲ್ಲಿ ಈ ವಾರ ನಡೆದ ಪ್ರಮುಖ ವಿದ್ಯಮಾನಗಳಾದ್ರೆ, ರಾಷ್ಟ್ರ ಮಟ್ಟದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದ್ದ ಬಿಜೆಪಿ 27 ವರ್ಷಗಳ ನಂತರ ದೆಹಲಿಯಲ್ಲಿ ಸರ್ಕಾರವನ್ನ ರಚನೆ ಮಾಡಿದೆ. ಫಲಿತಾಂಶ ಬಂದು 10 ದಿನ ಕಳೆದ್ರೂ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ರೇಸ್ನಲ್ಲಿ ಹಲವು ಜನರಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಅಚ್ಚರಿಯ ಆಯ್ಕೆ ಮಾಡುವ ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿರೋದ್ರಿಂದ ಆ ಸಾಧ್ಯತೆ ಬಗ್ಗೆನೂ ಅನುಮಾನವಿತ್ತು. ಕೊನೆಗೂ ಆ ಅನುಮಾನವೇ ನಿಜವಾಗಿದೆ. ದೆಹಲಿಗೆ ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾಗಿರೋ ರೇಖಾ ಗುಪ್ತಾ ಅವರನ್ನ ಸಿಎಂ ಆಗಿ ಬಿಜೆಪಿ ಹೈಕಮಾಂಡ್ ನೇಮಿಸಿದೆ. ಕೇಜ್ರಿವಾಲ್ ಅವರನ್ನೇ ಸೋಲಿಸಿ ತಾವು ಸಿಎಂ ಆಗೇ ಬಿಟ್ಟೆ ಅಂತ ಅಂದುಕೊಂಡಿದ್ದ ಪರಮೇಶ್ ವರ್ಮಾ ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿದೆ. ಯಾವುದನ್ನೂ ಬಹಿರಂಗವಾಗಿ ಹೇಳಲಾಗದ, ವಿರೋಧ ಮಾಡಲಾಗದ ಸ್ಥಿತಿಯಲ್ಲಿರುವ ನಾಯಕರು ರೇಖಾ ಗುಪ್ತಾ ಅವರ ಆಯ್ಕೆಯನ್ನು ಒಪ್ಪಲೇಬೇಕಿದೆ. ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕಿದೆ. ಬೇರೆ ಯಾವ ರಾಜ್ಯದಲ್ಲೂ ಇರದ ಮಹಿಳಾ ಪ್ರಾತಿನಿಧ್ಯ, ಉನ್ನತ ಹುದ್ದೆ, ಸ್ಥಾನಮಾನ ದೆಹಲಿಯಲ್ಲಿ ಮಹಿಳೆಯರಿಗೆ ಸಿಕ್ಕಿದೆ. ರೇಖಾ ಗುಪ್ತಾ ದೆಹಲಿಯ 4ನೇ ಮಹಿಳಾ ಸಿಎಂ. ಕಾಂಗ್ರೆಸ್ನ ಶೀಲಾ ದೀಕ್ಷಿತ್, ಬಿಜೆಪಿಯ ಸುಷ್ಮಾ ಸ್ವರಾಜ್, ಆಮ್ ಆದ್ಮಿ ಪಾರ್ಟಿಯ ಅತಿಶಿ, ಮತ್ತೀಗ ಬಿಜೆಪಿಯ ರೇಖಾ ಗುಪ್ತಾ. ಬೇರ್ಯಾವ ರಾಜ್ಯವೂ ಕಾಣದಷ್ಟು ಮಹಿಳಾ ಸಿಎಂ ಕಂಡ ಹೆಗ್ಗಳಿಕೆ ದೆಹಲಿಯದ್ದು. ಇಲ್ಲಿ 22 ಸ್ಥಾನವನ್ನ ಪಡೆದು ವಿಪಕ್ಷದ ಸ್ಥಾನವನ್ನ ಮೊದಲ ಬಾರಿಗೆ ನಿರ್ವಹಿಸಬೇಕಾದ ಎಎಪಿ ತನ್ನ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಯನ್ನ ಮಾಡಬೇಕಿದೆ. ಫಲಿತಾಂಶದ ನಂತರ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಬಿಟ್ರೆ ಕೇಜ್ರಿವಾಲ್ ಅವರು ಮೌನಕ್ಕೆ ಜಾರಿದಂತಿದೆ. ಹಿನ್ನೆಲೆಯಲ್ಲಿ ಬೇರೆ ಕೆಲಸ ಸಂಘಟನೆ ನಡೀತಿರಲೂಬಹುದು, ಆದರೆ ಹೆಚ್ಚವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಈಗಿರುವ ಪಂಜಾಬ್ ಅನ್ನ ರಕ್ಷಣೆ ಮಾಡಿಕೊಳ್ಳೋದು ಕೇಜ್ರಿವಾಲ್ಗೆ ಬಹಳ ಮುಖ್ಯ ಆಗ್ಲಿದೆ. ಪಕ್ಷ ಸಂಘಟನೆ ಮಾಡದೇ ಇದ್ರೆ ರಾಷ್ಟ್ರೀಯ ಪಕ್ಷದ ಮಾನ್ಯತೆಯನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ಬಹುದು. ಹಾಗಾಗಿ ಕೇಜ್ರಿವಾಲ್ ಪಾಲಿಗೆ ಈ ದಿನಗಳು ಮತ್ತು ಮುಂಬರುವ ದಿನಗಳು ಬರೀ ಕಷ್ಟಕರ ಮಾತ್ರವಲ್ಲ, ಸವಾಲಿನದ್ದು ಆಗ್ಲಿದೆ. ಇನ್ನು 27 ವರ್ಷಗಳ ನಂತರ ಅಧಿಕಾರಕ್ಕೇರಿದ ಬಿಜೆಪಿಗೆ ದೆಹಲಿಯಲ್ಲಿ ದೊಡ್ಡ ಸವಾಲೇ ಇದೆ. ಎಎಪಿ ಕೊಟ್ಟಿದ್ದಂತ ಯೋಜನೆಯನ್ನ ಮುಂದುವರಿಸಿಕೊಂಡೇ ತಾನೀಗ ಕೊಟ್ಟಿರುವಂತ ಹೊಸ ಭರವಸೆಗಳನ್ನ ಈಡೇರಿಸಲೇಬೇಕಿದೆ. ಮೊನ್ನೆ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಕಾಲ್ತುಳಿತ ಮತ್ತು 18 ಸಾವು ಬಿಜೆಪಿ ಆಡಳಿತಕ್ಕೆ ಆರಂಭಿಕ ವಿಘ್ನದಂತೆ ಘಟಿಸಿದೆ. ಕೇಂದ್ರದಲ್ಲೂ ಬಿಜೆಪಿ ಲೆಫ್ಟಿನೆಂಟ್ ಗವರ್ನರ್ ಬೆಂಬಲದ ಜೊತೆ ದೆಹಲಿ ಬಿಜೆಪಿ ಸರ್ಕಾರ ಮತ್ತು ರೇಖಾ ಗುಪ್ತಾ ಯಾವ ಒಳ್ಳೆಯ ದಿನಗಳನ್ನ ದೆಹಲಿ ಜನರಿಗೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.